ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಕೃಷ್ಣ ಟ್ಯಾರೆಟ್ ರೀಡಿಂಗ್. ನಾನಿವತ್ತು ಎನರ್ಜಿ ಟ್ವಿನ್ ಫ್ಲೇಮ್ ಎನರ್ಜಿ ಚೆಕ್ ಮಾಡ್ತಿದ್ದೀನಿ. ಸೊ ಮ್ಯಾಸ್ಕ್ಯುಲಿನ್ ಮತ್ತು ಫೆಮಿನಿನ್ ಎನರ್ಜಿ ನಾನಿಲ್ಲಿ ಸ್ಪ್ರೆಡ್ ಹಾಕಿದ್ದೀನಿ ನೋಡಿ. ಇದು ಮ್ಯಾಸ್ಕ್ಯುಲಿನ್ ಎನರ್ಜಿ, ಇದು ಫೆಮಿನಿನ್ ಎನರ್ಜಿ. ಸೊ ಮ್ಯಾಸ್ಕ್ಯುಲಿನ್ ಎನರ್ಜಿ ನೀವೀಗ ಜಾಸ್ತಿ ಎಮೋಷನಲ್ಲಿ ಇಲ್ಲ. ಸೊ ಫಸ್ಟ್ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರ, ಅದೇ ಫೀಲಿಂಗಲ್ಲಿದ್ರಿ ಇನ್ನೂ. ಆದರೆ ಈಗ ಅದರಿಂದ ಏನು ಹಳೆಯದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಿ. ಈ ಕಾರ್ಡ್ ನಿಮಗೆ 3 ಸಲನೂ ಎನರ್ಜಿ ಚೆಕಪ್ ಒಳಗೆ ಬಂದಿದೆ ನೋಡಿ. ಸೊ ನೀವು ಪಾಸ್ಟ್ ಬಗ್ಗೆ ಇನ್ನೂ ಯೋಚನೆದಲ್ಲಿ ಇದ್ದೀರ. ಅದರಿಂದ ರಿಕವರ್ ಆಗಿದ್ದೀರ, ಪೂರ್ತಿ ಅಷ್ಟಿಲ್ಲ, ರಿಕವರಿ ಆಗ್ತಾಯಿದ್ದೀರ. ಮತ್ತು ಅದರಿಂದ ಈಗ ಹೊರಗೆ ಬರಬೇಕು ಅಂತ ಡಿಸೈಡ್ ಮಾಡಿ ಟ್ರೈ ಮಾಡ್ತಿದ್ದೀರ. ನೀವು ಬಿಗ್ನಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀರ. ನಿಮ್ಮ ಲೈಫಲ್ಲಿ ನೀವು ಈಗ ನಿಮ್ಮ ಟ್ವಿನ್ಗಿನ್ನ ಹೆಚ್ಚು ನೀವು ನಿಮ್ಮ ಕರಿಯರ್ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರ. ಸೊ ಪೆಂಟಿಕಲ್ಸ್ ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿದ್ದೀರ. ಹೆಚ್ಚು ಸಂಪಾದನೆ ಮಾಡೋದು ಅಥವಾ ಬೇರೆ ಪ್ಲೇಸಿಗೆ ಹೋಗಿ ವರ್ಕ್ ಮಾಡೋದು, ಆ ಥರ ಯಾವುದೋ ಒಂದು ನ್ಯೂ ಬಿಗ್ನಿಂಗ್ ಮಾಡಬೇಕು ಅಂದ್ಕೊತಿದ್ದೀರಿ. ಫೆಮಿನನ್ ನಿಮ್ಮ ಥಾಟ್ಸ್ ಒಳಗಿದ್ದಾಳೆ, ಬಟ್ ಅವಳಿಗೆ ಅಷ್ಟು ಪ್ರಿಫರೆನ್ಸ್ ಇಲ್ಲ ಇಲ್ಲಿ. ಫಸ್ಟ್ ಪ್ರಿಫರೆನ್ಸ್ ನೀವು ನಿಮ್ಮ ಕರಿಯರ್ ಬಗ್ಗೆ ಕೊಡ್ತಿದ್ದೀರಿ, ಆಮೇಲೆ ನ್ಯೂ ಬಿಗ್ನಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀರಿ. ಸೊ ಇದು ನಿಮ್ಮ ಕಾರ್ಡ್ ಹೇಳ್ತಿರೋದು. ನೀವು ಒಂದು ಫೈರ್ ಸೈನ್ ಆಗಿರ್ಬೋದು ಅಥವಾ ಪೆಂಟಿಕಲ್ಸ್ ಕಾರ್ಡ್ ನೀವು ಟೋರಸ್ ವರ್ಗು ಕ್ಯಾಪ್ರಿಕಾನ್ ಆಗಿರ್ಬೋದು. ಸೊ ಸೈನ್ ಇರ್ಬೋದು, ಇಲ್ಲ ಸ್ಕಾರ್ಪಿಯೋ ಇರ್ಬೋದು, ಯಾವುದಾದ್ರೂ ಇರ್ಬೋದು. ಬಟ್ ಈ ಕಾರ್ಡ್ ಪ್ರಕಾರ ಸೈನ್ ಇದೆ ಇಲ್ಲಿ. ಓಕೆ ಫ್ರೆಂಡ್ಸ್, ನಿಮ್ಮದು ಸಜೆಷನ್ ಕಾರ್ಡ್ ಶೇಷನಾಗ, ಬೃಂದಾದೇವಿ, ಲಾರ್ಡ್ ಕಪಿಲ. ಸೊ ಏನೀಗ ನೀವೇನಾದರೂ ಫಿಸಿಕಲಿ ಮೆಂಟಲಿ ವೀಕ್ ಆಗಿದ್ದರೆ ಸ್ಟ್ರೆಂತ್ ಬರುತ್ತೆ ನಿಮಗೆ. ಶೇಷನಾಗನ್ನು ಪೂಜೆ ಅಥವಾ ಧ್ಯಾನ ಏನಾದರೂ ಮಾಡೋದ್ರಿಂದ ಫಿಸಿಕಲಿ ಸ್ಟ್ರೆಂತ್ ಬರುತ್ತೆ ನಿಮಗೆ, ಮೆಂಟಲಿ ಸ್ಟ್ರೆಂತ್ ಬರುತ್ತೆ. ಜೊತೆಗೆ ಡಿಸೈಡ್ ಕರೆಕ್ಟಾಗಿ ಮಾಡ್ತೀರ ನೀವು, ಕನ್ಫ್ಯೂಷನ್ ಇರೋಲ್ಲ ನಿಮಗೆ ಆ ರೀತಿ ಮಾಡೋದ್ರಿಂದ. ಸೊ ನೀವು ಶೇಷನಾಗನ್ ಮಾಡಿ. ವೃಂದಾದೇವಿ ಕಾರ್ಡ್ ಬಂದಿದೆ ನಿಮಗೆ ಸಜೆಷನ್ಗೆ. ಸೊ ನೀವು ಕೃಷ್ಣ, ವಿಷ್ಣು, ದೇವ್ರ ಮೇಲೆ ನಿಮಗೆ ಇನ್ನೂ ಹೆಚ್ಚು ಭಕ್ತಿ ಕೊಡ್ತಾಳೆ ವೃಂದಾದೇವಿ. ಸೊ ನೀವು ತುಳಸಿಗೆ 1 ಲೋಟ ನೀರು ಹಾಕೋದು, ಪೂಜೆ ಮಾಡೋದು ಈ ರೀತಿ ಮಾಡಿ. ತುಳಸಿ ಪೂಜೆಯಿಂದ ಇನ್ನರ್ ಬ್ಯೂಟಿ ಮತ್ತು ನಿಮ್ಮ ಹೆಲ್ತ್, ವೆಲ್ತ್ ಎಲ್ಲ ಚೆನ್ನಾಗಾಗುತ್ತೆ. ಸೊ ನೀವು ಫೈನಾನ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ನಿಮಗೆ ಸಜೆಷನ್ ಇಲ್ಲಿ ವೃಂದಾದೇವಿ ಬಂದಿದ್ದಾಳೆ. ಸೊ ನಿಮ್ಮ ಶೇಷನಾಗ ಬಂದಿದೆ, ನಿಮ್ಮ ಇನ್ನರ್ ಸ್ಟ್ರೆಂತು, ಫಿಸಿಕಲ್ ಸ್ಟ್ರೆಂತ್ ಎಲ್ಲ ಸಿಗುತ್ತೆ. ಸೊ ಸಜೆಷನ್ ನಿಮಗೆ ಎಷ್ಟು ಚೆನ್ನಾಗಿ ಸೂಟ್ ಆಗ್ತಾಯಿದೆ ನೋಡಿ. ಮತ್ತು ಇದು ಗೈಡೆನ್ಸ್ ನಿಮಗೆ ಸೈಂಟಿಫಿಕ್ಕಾಗಿ ಎಲ್ಲ ಗೈಡೆನ್ಸು ಸಿಗುತ್ತೆ ನಿಮಗೆ. ನೀವೇನಾದರೂ ದುಡ್ಡಿನ ಬಗ್ಗೆ, ಜಾಬಿನ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ಸೈಂಟಿಫಿಕ್ಕಾಗಿ ನೀವು ನಿಮ್ಮ ಎಜುಕೇಷನ್ನು, ನಿಮ್ಮ ಇದಕ್ಕೆ ಯಾವುದೇ ಒಂದು ತಕ್ಕನಂಥದ್ದು ನೀವು ಜಾಬ್ ಏನಾದ್ರು ಸರ್ಚ್ ಮಾಡ್ತಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನಿಮಗಿದು ಸೈಂಟಿಫಿಕ್ಕಾಗಿ ವರ್ಕ್ ಆಗುತ್ತೆ. ಅದರಿಂದ ನಿಮಗೆ ಹೆಲ್ತ್ ವೆಲ್ತ್ ಎಲ್ಲ ಬರುತ್ತೆ. ಇಲ್ಲೂ ಇದು ಕಾರ್ಡ್ ಅಷ್ಟೇ ನಿಮಗೆ. ಸೊ ತುಂಬ ಚೆನ್ನಾಗಿದೆ, ನ್ಯೂ ಬಿಗಿನಿಂಗ್ ಇದೆ. ಏನಿದು 1-2 ಅಷ್ಟೇ ನಿಮಗೆ ಡಿಪ್ರೆಷನ್ನು ಅದರಿಂದ ನೀವು ಹೊರಗೆ ಬಂದಿದ್ದೀರಿ, ಬರ್ತಾ ಇದ್ದೀರಿ ಅಂತ ಹೇಳ್ತಿದ್ದೆ. ಸೊ ಎನರ್ಜಿ ಚೆನ್ನಾಗಿದೆ ನಿಮ್ಮದು ಅಂತ ಹೇಳ್ಬೋದು. ಸೊ ಯಾವುದೇ ತೊಂದರೆ ಇಲ್ಲ ನಿಮಗೆ. ಸೊ ಗುಡ್, ನಿಮ್ಮ ಎನರ್ಜಿ ತುಂಬ ಚೆನ್ನಾಗಿದೆ. ಓಕೆ, ಫೆಮಿನಿನ್ ಎನರ್ಜಿ. ನೀವು ಅಷ್ಟೇ ಫೈರ್ ಸೈನ್ ಇರ್ಬೋದು, ಟೋರಸ್ ವರ್ಗು ಕ್ಯಾಪ್ರಿಕಾನ್, ಪೆಂಟಿಕಲ್ಸ್ ಕಾರ್ಡ್ ಇದೆ, ಆಟೋಮ್ಯಾಟ್. ಓಕೆ, ಸೊ ನೀವು ಸ್ವಲ್ಪ ಎನರ್ಜಿ ನಿಮ್ಮದು ಡೌನ್ ಆಗಿದೆ, ಫೆಮಿನಿನ್ ಎನರ್ಜಿ. ನೀವು ಏನೋ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀರಿ ಅನ್ನಿಸ್ತಾ ಇದೆ. ನೀವು ಏನು ಮಾಡಬೇಕು ಅಂದ್ರೆ
ನೀವು ಏನೀಗ ನಿಮ್ಮದು ಥಾಟ್ಸ್ ಇದೆ, ಯೋಚನೆ ಭಾಳ ಮಾಡ್ತಾಯಿದ್ದೀರಿ, ನಿಮ್ಮದು ಎನರ್ಜಿ ಡೌನ್ ಆಗಿದೆ, ಲೋ ಆಗಿದೆ. ಯಾಕೆ ಹೀಗಾಗಿದೆ? ನೀವು ಎಮೋಷನಲ್ ನಿಮ್ಮದು DM ಬಗ್ಗೆ ಯೋಚನೆ ಮಾಡಬೇಡಿ. ಅವರು ಚೆನ್ನಾಗಿದ್ದಾರೆ. ಸೊ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ. ಈಗ ಅವ್ರ ಕರಿಯರ್ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಬಗ್ಗೆ ಯೋಚನೆ ಇದೆ, ಬಟ್ ಅವ್ರಿಗೆ ಹೆಚ್ಚಿಗೆ ಇಲ್ಲಿ ಅವ್ರ ಕರಿಯರ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅವ್ರ ಫ್ಯಾಮಿಲಿ ಒಳಗೆ ಏನಾದ್ರು ರಿಸ್ಕ್ ಇರ್ಬೋದು, ಅಥವಾ ಅವ್ರದ್ದು ಜಾಬ್ ಒಳಗೆ ಏನಾದ್ರು ಅವ್ರಿಗೆ ತೊಂದರೆ ಇರ್ಬೋದು. ಸೊ ಅದ್ರ ಬಗ್ಗೆ ಗಮನ ಇದೆ ಅವರಿಗೆ. ನಿಮ್ಮ ಬಗ್ಗೆ ಈಗ ಸದ್ಯಕ್ಕೆ ಅವ್ರಿಗೆ ಅಷ್ಟು ಗಮನ ಇಲ್ಲ, ಬಟ್ ನಿಮ್ಮ ಜೊತೆ ಒಂದು ನ್ಯೂ ಬಿಗಿನಿಂಗ್ ಮಾಡಬೇಕಂತ ಅವರಿಗೆ ಆಸೆ ಇದೆ. ಸೊ ಅದು ಇದೆ ಮನಸ್ಸಲ್ಲಿ. ಸೊ ಆದರೆ ನೀವು ನಿಮ್ಮ ಫೆಮಿನೈನ್ ಎನರ್ಜಿ ನೀವು ಹೆಚ್ಚಿಗೆ ತಲೆ ಕೆಡಿಸ್ಕೋಬೇಡಿ ಅವ್ರ ಬಗ್ಗೆ. ಓಕೆ, ನಿಮ್ಮದು ಇನ್ನರ್ ವರ್ಕ್ ಲೋ ಆಗಿದೆ. ಸೊ ಇನ್ನರ್ ವರ್ಕ್ ಚೆನ್ನಾಗಿ ಮಾಡಬೇಕು. ನೀವು ಇನ್ನರ್ ವರ್ಕ್ ಮಾಡಿದ್ರೆ ಮತ್ತೆ ನಿಮಗೆ ಸ್ಟ್ರೆಂತ್ ಬರುತ್ತೆ, ನ್ಯೂ ಬಿಗಿನಿಂಗ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಸೊ ನಿಮಗೂ ಏನಾದರೂ ಪೆಂಟಿಕಲ್ಸ್ ಯೋಚನೆ ಇದ್ದರೆ, ಈಗ ನೀವು ಸ್ವಲ್ಪ ಜಿಪುಣತನ ಬಂದಿದೆ ಅಂತ ಹೇಳ್ಬೋದು. ನಿಮಗೆ ಕೊಡೋದು ತೊಗೊಳ್ಳೋದು ಅದರಲ್ಲೆಲ್ಲ ತುಂಬ ಯೋಚನೆ ಮಾಡ್ತಿದ್ದೀರಿ. ನೀವು ಸಹ ನಿಮ್ಮ ಕರಿಯರ್ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಏನೋ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀರಾ ನೀವು. ಸೊ ನೋಡಿ, ನಿಮ್ಮದು ಕಾರ್ಡ್ ಹರ್ಮೆಟ್ ಕಾರ್ಡ್ ಬಂದಿದೆ. ಇದು ಔಟ್ಕಮ್ ಕಾರ್ಡ್ ಬಂದಿರೋದು. ಇಲ್ಲಿ ನೋಡಿ, ಏಸ್ ಆಫ್ ವಾಂಡ್ಸ್ ಬಂದಿದೆ ಇವ್ರದ್ದು. ನಿಮ್ಮದು ಹರ್ಮೆಟ್. ನೀವು ಇನ್ನೂ ನೀವು ಯೋಚನೆ ಸರ್ಚ್ ಮಾಡ್ತಾನೇ ಇದ್ದೀರ. ಸೊ ನೀವು ಇಲ್ಲಿ ಚೆನ್ನಾಗಿ ಒಬ್ಬರು ಗೈಡೆನ್ಸ್ ತೊಗೊಳ್ಳಿ. ಯಾರಾದರೂ ಒಬ್ಬರು ಹೀಲರ್ ಹತ್ರ ಹೋಗಿ, ಅಥವಾ ಯಾರಾದರೂ ಒಬ್ರದ್ದು ದೊಡ್ಡವ್ರದ್ದು ಗೈಡೆನ್ಸ್ ತೊಗೊಳ್ಳಿ. ಅದರಿಂದ ನ್ಯೂ ಬಿಗಿನಿಂಗ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಸೊ ನ್ಯೂ ಬಿಗಿನಿಂಗ್ ಆದರೆ ನ್ಯೂ ಪೆಂಟಿಕಲ್ಸ್ ನ್ಯೂ ಬಿಗಿನಿಂಗ್ ಆಗೋದು. ಇದು ನ್ಯೂ ಬಿಗಿನಿಂಗ್, ಇದು ನ್ಯೂ ಬಿಗಿನಿಂಗ್. ನೋಡಿ, ದಿಸ್ ಡಾರ್ ನ್ಯೂ ಬಿಗಿನಿಂಗ್ ಆಗೋದ್ರಿಂದ ನಿಮಗೆ ಏನಾದರೂ ತೊಂದರೆ ಇದ್ದರೆ ಅದರಿಂದ ನೀವು ಹೊರಗೆ ಬರ್ತೀರ. ಮತ್ತು ನಿಮ್ಗೆ ಇನ್ನರ್ ವರ್ಕ್ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತಿದ್ದೆ. ಈ ತೊಂದರೆಯಿಂದ ಹೊರಗೆ ಬಂದಾಗ ನಿಮಗೆ ವಿಕ್ಟ್ರಿ ಸಿಗುತ್ತೆ. ಓಕೆ, 6 ಆಫ್ ವಾಂಡ್ಸ್ ನಿಮಗೆ ವಿಕ್ಟ್ರಿ ಸಿಗುತ್ತೆ, ಚೆನ್ನಾಗಾಗುತ್ತೆ. ನಿಮ್ಮದು ಗೈಡೆನ್ಸು ಯಮ, ಮಹಾಶಿವ, ಭದ್ರಕಾಳಿ. ಓಕೆ, ಸೊ ನೋಡಿ, ನಿಮ್ಮದು ಅಷ್ಟೇ ಎಷ್ಟು ಚೆನ್ನಾಗಿ ಸೂಟ್ ಆಗಿದೆ ನೋಡಿ. ನಿಮ್ಮದು ಎನರ್ಜಿಲಿ ಡೌನ್ ಆಗ್ತಾಯಿದೆ. ಸೊ ನಿಮಗೆ ಭದ್ರಕಾಳಿ ಬಂದಿದೆ. ನೀವೇನಾದ್ರು ಈಗ ನಿಮ್ಮ DM ಬಗ್ಗೆ ಯೋಚನೆ ಮಾಡ್ತಾ ನೀವು ಜಸ್ಟಿಸ್ಗೋಸ್ಕರ ಕಾಯ್ತಾಯಿದ್ರೆ, ಅಂದರೆ ಇಷ್ಟು ವರ್ಷ ಆಯಿತು, ಇದು ಆಯಿತು, ಬರ್ತಾರೋ ಇಲ್ವೋ, ಯೂನಿಯನ್ ಆಗುತ್ತೋ ಇಲ್ವೋ, ಆ ಥರ ನೀವೇನಾದರೂ ಯೋಚನೆ ಮಾಡ್ತಾಯಿದ್ರೆ ನಿಮಗೆ ಜಸ್ಟಿಸ್ ಸಿಗುತ್ತೆ. ಯಮನ್ ಕಾರ್ಡ್ ಬಂದಿದೆ ನೋಡಿ, ನಿಮ್ಗೆ ಜಸ್ಟಿಸ್ ಸಿಗುತ್ತೆ. ಅಂದರೆ ಇಲ್ಲೂ ಅಷ್ಟೇ, ಇಲ್ಲಿ ಬಂದಿದೆ ನೋಡಿ, ಏಸ್ ಆಫ್ ವಾಂಡ್ಸ್. ನ್ಯೂ ಬಿಗಿನಿಂಗ್ ಆಗುತ್ತೆ ನಿಮ್ಮಿಬ್ಬರ ಬಗ್ಗೆ, ಯೂನಿಯನ್ ಆಗೋ ಚಾನ್ಸ್ ಇದೆ. ಮತ್ತು ಶಿವನ್ ಕಾರ್ಡ್ ಬಂದಿದೆ. ಶಿವ ಅಂದರೆ ನೀವು ನೋಡಿ, ಮೆಡಿಟೇಷನ್. ನೀವು ಚೆನ್ನಾಗಿ ನಿಮ್ಮದು ಮೆಡಿಟೇಟ್ ಮಾಡಬೇಕು, ಇನ್ನರ್ ವರ್ಕ್ ಮಾಡಬೇಕು. ಅದರಿಂದ ಯೂನಿಯನ್ ಆಗೋ ಚಾನ್ಸ್ ಇದೆ. ಶಿವನ್ ಕಾರ್ಡ್ಸು ಹ್ಯಾಪಿ, ಶಾಂತಿ, ಸಮಾಧಾನ, ತಾಳ್ಮೆಯಿಂದ ನೀವಿದ್ದು ನಿಮ್ಮ ಇನ್ನರ್ ವರ್ಕ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದರೆ ನೀವು ಬಿಗಿನಿಂಗ್ ಆಗೋ ಚಾನ್ಸ್ ಇದೆ. ಸೊ ಭದ್ರಕಾಳಿ ಇರೋದ್ರಿಂದ ನಿಮ್ಮ ಸುತ್ತಮುತ್ತ ಏನೇ ನೆಗೆಟಿವಿಟಿ ಇರಲಿ, ಅಥವಾ ಯಾರಾದರೂ ನಿಮಗೆ ಬೇಡಾದವರು ತೊಂದರೆ ಕೊಡ್ತಿರೋ ಜನಗಳಿರಲಿ, ಅವರಿಂದ ನೀವು ಕಟ್ ಆಫ್ ಮಾಡ್ಕೊಳ್ಳಿ ಅವರನ್ನು. ಸೊ ನಿಮ್ಮ ಕಡೆ ನೀವು ಗಮನ ಕೊಡಿ ಅಂತ ಹೇಳ್ತಾಯಿದ್ದೆ. ನಿಮ್ಮ ಬಗ್ಗೆ ನಿಮ್ಮ DM, ನಿಮ್ಮ ಫ್ಯಾಮಿಲಿ, ಬೇರೆ ಜನರು ಅವ್ರದ್ದನ್ನೆಲ್ಲ ಬಿಟ್ಟು ನಿಮ್ಮ ಮೇಲೆ ಫೋಕಸ್ ಮಾಡಿ ನೀವು. ಸೊ ಆವಾಗ ಎಲ್ಲ ಸರಿ ಆಗುತ್ತೆ, ಎನರ್ಜಿ ಮ್ಯಾಚ್ ಆಗುತ್ತೆ. ಇದು ನಿಮ್ಮದು ಔಟ್ಕಮ್. ಇದು ಏನೀಗ ನೀವು ಯೋಚನೆಯಲ್ಲಿದ್ದೀರ, ಇವ್ರಿಗಿನ್ನ ಫೆಮಿನನ್ ಎನರ್ಜಿ ಯೋಚನೆಯಲ್ಲಿದ್ದೀರಿ ತುಂಬ. ಓಕೆ, 10 ಆಫ್ ಸಾರ್ಟ್ಸು. ಇದು ನಿಮ್ಮದು ರಿವರ್ಸ್ ಬಂದಿದೆ. ಇದು ಎಲ್ಲ ಹೋಗುತ್ತೆ ನಿಮಗೆ. ನೀವು ಈ ರೀತಿ ಸಜೆಷನ್ ಮಾಡಿದರೆ, ಇನ್ನರ್ ವರ್ಕ್ ಚೆನ್ನಾಗಿ ಮಾಡಿ, ನಿಮ್ಮ ಒಳಗೆ ಇನ್ನರ್ ಸ್ಟ್ರೆಂತ್ ತೊಗೋಬೇಕು. ನೀವು ಇನ್ನರ್ ಸ್ಟ್ರೆಂತ್ ತೊಗೊಂಡು ಇನ್ನರ್ ವರ್ಕ್ ಚೆನ್ನಾಗಿ ಮಾಡಿ, ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡಿ. ನಿಮ್ಮ DM ಆಗಲಿ, ನಿಮ್ಮ ಫ್ಯಾಮಿಲಿ ಆಗಲಿ, ಬೇರೆಯವ್ರ ಬಗ್ಗೆ ಮಾಡಬೇಡಿ. ಅದು ಮಾಡೋದ್ರಿಂದ ನಿಮ್ಮಲ್ಲಿರೋ ಎಲ್ಲ ಪೇನ್ ದೂರ ಆಗುತ್ತೆ. ಮತ್ತು ಇದು ನೋಡಿ, ಕಿಂಗ್ ಆಫ್ ಪೆಂಟಿಕಲ್ಸ್ ಅಂದರೆ ದುಡ್ಡು. ಈಗ ನಿಮಗೇನಾದ್ರು ದುಡ್ಡು ಇರಲಿ, ಬೇರೆ ಹೆಲ್ತ್ ಇಶ್ಯೂ ಏನೇ ಇರಲಿ, ಅದರಿಂದ ನೀವು ಹೊರಗೆ ಬರ್ತೀರ. ಸೊ ನಿಮ್ಮದು ಔಟ್ಕಮ್ ಚೆನ್ನಾಗಾಗುತ್ತೆ ಇಬ್ಬರದ್ದು. ಓಕೆ, ಸೊ ಇಲ್ಲಿ ಬ್ಯಾಲೆನ್ಸು, DM ಎನರ್ಜಿ ಬ್ಯಾಲೆನ್ಸಲ್ಲಿದ್ದೀರ, DF ಎನರ್ಜಿ ಇಂಬ್ಯಾಲೆನ್ಸ್ ಆಗಿದ್ದೀರ. ಸೊ ನೀವು ಬ್ಯಾಲೆನ್ಸ್ ಆಗಬೇಕು ಅಂತ ಹೇಳ್ತಾಯಿದ್ದೆ. ಓಕೆ ಫ್ರೆಂಡ್ಸ್, ಇದು ರೀಡಿಂಗ್ ಎಲ್ಲರಿಗೂ ರೆಸೊನೇಟ್ ಆಗೋದಿಲ್ಲ.
ಜರ್ನಿಲಿರೋರಿಗೆ ಮಾತ್ರ ಇದು ರೀಡಿಂಗು. ಸೊ ಯಾರು ಜರ್ನಿಲಿದ್ದೀರೋ ನಿಮಗೆ ರೆಸೊನೇಟ್ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್.